ಕಿ ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ಇದ್ದಿದ್ದೆ ನಮ್ದು ಶಾಲೆಗೆ ಅವ್ರದ್ದು ಸಮಸ್ಯೆ ಹೇಳ್ಕೋಬೇಕು, ಇಲ್ಲ ಉತ್ತೇಜನ ಕೊಡ್ಬೇಕು ಪೇರೆಂಟ್ಸ್ಗೆ. ಈಗ 21ನೇ ವರ್ಷದ ವಾರ್ಷಿಕೋತ್ಸವ. ಮೊನ್ನೆ ನಾವು ಆದಿಲ್ ಸರ್ ಶಾಲೆಗೆ ಮಾಡಿದಾಗಿದೆ. ನಮ್ದು 30 ವರ್ಷ ಆಗಿದೆ, ಅವ್ರದ್ದು 20 ವರ್ಷ, 21ನೇ ವರ್ಷ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಆದ್ರೂ ವರ್ಷಕ್ಕೂ ನೀವು ನೋಡ್ತಾನೆ ಇದ್ದೀರಾ. ಅಷ್ಟು 1ರಿಂದ 5ನೇ ತರಗತಿ ಮಾಡಿದ್ರು, 1-2 ದಿನ ಸಮಯ ತಗೊಂಡ್ರು. 1 to 8 ಮಾಡಿದ್ರು, 1-2 ದಿನ ಸಮಯ ತಗೊಂಡು ಈಗ LKG to 10th. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆಲ್ ದ ಮ್ಯಾನೇಜ್ಮೆಂಟ್. ಯಾಕಂದ್ರೆ ಡೇ ಬೈ ಡೇ ಅವ್ರ ಸ್ಟೆಪ್ ಬೈ ಸ್ಟೆಪ್ ಶಾಲೆನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಒಂದಷ್ಟು ಮಕ್ಕಳಿಗೆ ಒಳ್ಳೇದಾಗ್ತಾ ಇದೆ. ಯಾಕಂದ್ರೆ ಈಗ ಮನೆಗಳ ಮುಂದೆನೆ ಈಗ ಒಳ್ಳೆ ಶಾಲೆಗಳು ಬರ್ತಾ ಇರೋದ್ರಿಂದ ನಮ್ಮಲ್ಲೂ ಶಿಕ್ಷಣದಲ್ಲಿ ಕಾಂಪಿಟೇಷನ್ ಬೆಳೀತಾ ಇದೆ. ಶಾಲೆಯಿಂದ ಶಾಲೆಗೆ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕೊಡಬೇಕು. ಒಳ್ಳೆ ತರ ಮಕ್ಕಳಿಗೆ ನಾಲೆಡ್ಜ್ ತುಂಬಬೇಕು, ಒಳ್ಳೆ ಸ್ಕಿಲ್ಸ್ ನ ಕಲಿಸ್ಬೇಕು. ಈ ದೇಶದ ಅತ್ಯುತ್ತಮ ಪ್ರಜೆಗಳಾಗಿ, ಅತ್ಯುತ್ತಮ ಆಡಳಿತಗಾರರಾಗಿ ಮಕ್ಕಳು ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಕೂಡ ಶಾಲೆಗೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಆದಿಲ್ ಸರ್ ಅವರು ಇಲ್ಲಿ ಬಂದ್ಮೇಲೆ ನೀವು ನೋಡ್ತಾ ಇದ್ದೀರಾ, ತುಂಬಾ ಈವೆಂಟ್ಗಳನ್ನ ಮಾಡ್ತಾರೆ. ಅಂದ್ರೆ ಮೆಸೇಜ್ ಫುಲ್ ಇವೆಂಟ್ ಇರುತ್ತೆ. ಒಂದು ಹೆಲ್ತ್ ಕ್ಯಾಂಪ್ಸ್ ಆಗ್ಬೋದು, ಅಥವಾ ಎಕ್ಸಿಬಿಷನ್ ಆಗ್ಬೋದು, ಅಥವಾ ಬೇರೆ ಮಾರಲ್ ಎಜುಕೇಶನ್ಸ್ ಬಗ್ಗೆ ಆಗ್ಬೋದು, ಅಥವಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವಿಷಯಗಳ ಬಗ್ಗೆ ಆಗ್ಬೋದು. ತುಂಬಾನೇ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲ ಪೋಷಕರು ಕೂಡ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ದೀರಾ ಅನ್ಸತ್ತೆ. ಆದ್ರೆ ನಮಗ್ ತಿಳಿದಿರೋ ವಿಚಾರವಾಗಿ ತಿಂಗಳಿಗೊಂದ್ಸಾರಿ ಪೇರೆಂಟ್ಸ್ ಶಾಲೆಗೆ ಬರ್ಬೇಕಂದ್ರೆ ಏನೋ ಸ್ವಲ್ಪ ಕಷ್ಟ ಅನ್ಸತ್ತೆ ಅಂತಾರೆ. ಅದು ಯಾಕೋ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ. ಎಷ್ಟು ಸಾರಿ ಕರಿತೀರಾ ನೀವು ಅಂತ ಹೇಳ್ತೀರಾ? ಸಿನಿಮಾಗೆ ಹೋಗ್ತೀರಾ, ಹೋಟ್ಲ್ಗೆ ಹೋಗ್ತೀರಾ, ರಿಲೇಷನ್ ಮನೆಗೆ ಹೋಗ್ತೀರಾ, ವರ್ಷಕ್ಕೆ 10 ಸಾರಿ. ಮಾಲ್ಸ್ಗೆ ಹೋಗ್ತೀರಾ, ಎಲ್ಲಂದ್ರಲ್ಲಿ ಇನ್ನು ಬೇರೆ ಇರತ್ತೆ ಬಿಡಿ. ನಿಮ್ ಪಾಪ ಕಷ್ಟಕ್ಕೆ ಮಕ್ಕಳನ್ನ ನೀವು ಒಳ್ಳೆ ಶಿಕ್ಷಣ ಕೊಟ್ಟು ಆಸ್ತಿ ಅದೇ. ಈಗ ಆಸ್ತಿ ಮೊದಲೆಲ್ಲ ಹೇಳ್ತಾ ಇದ್ರೆ 10 ಎಕರೆ ಇದೆ, 20 ಎಕರೆ ಇದೆ, ನನ್ 100 ಎಕರೆ ಇದೆ ಅಂತ. ಏನಿಲ್ಲ, ಮಕ್ಕಳಿಗೆ ಎಜುಕೇಶನ್ ಇದ್ರೆ ಅವರೇ 100 ಎಕರೆ 50 ಎಕರೆ ಸಂಪಾದನೆ ಮಾಡ್ತಾರೆ. ನೀವೇನ್ ಮಾಡೋ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಶಿಕ್ಷಣನೇ ಶಕ್ತಿ. ಈ ದೇಶಕ್ಕೆ ಶಿಕ್ಷಣನೇ ಶಕ್ತಿ. ಯಾವಾಗ ಮಕ್ಕಳು ವಿದ್ಯಾವಂತರಾಗ್ತಾರೆ, ನೆಕ್ಸ್ಟ್ ಜನರೇಷನ್ ಹಂಗೆ ಬೆಳ್ಕೊಂಡು ಹೋಗುತ್ತೆ. ನಾವು ಶಾಲೆಗಳು ಸ್ಟಾರ್ಟ್ ಮಾಡಿದಾಗ ಒಂದೊಂದು ಏರಿಯಾನಲ್ಲಿ ಒಂದು 10 ಜನ ಎಜುಕೇಟೆಡ್ ಸಿಕ್ಕಿದ್ರೆ ತುಂಬಾ ಕಷ್ಟ. ಈಗ 90% ಎಜುಕೇಟೆಡ್ ಸಿಗ್ತಿದ್ದಾರೆ. ಅದಕ್ಕೆ ಒಳ್ಳೆ ಇದು ಅಂದ್ರೆ ಒಳ್ಳೆ ಶಾಲೆಗಳನ್ನ, ಒಳ್ಳೆ ಸಾಮಾಜಿಕ ಪ್ರಜ್ಞೆನ ಇಟ್ಕೊಂಡು ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ಬೇಕು ಅನ್ನೋ ಉದ್ದೇಶದಲ್ಲೇ ನಮ್ಮಂತವ್ರ ಶಾಲೆಗಳು ಮಾಡಿರೋದು. ಈಗ ದೊಡ್ಡ ಶಾಲೆ ಅಂದ್ರೆ ಅದು ಬೇರೆ ಕತೆ, ಬೇರೆ ತರ ಅವ್ರು ಬಂಡವಾಳ ಹಾಕಿ ಬೇರೆ ತರ ಮಾಡ್ತಾರೆ. ಆಕ್ಚುಲಿ ನಮ್ಮಂತ ಶಾಲೆಗಳು ಈಗ 52 ಶಾಲೆ ಮುಳಬಾಲ್ ತಾಲೂಕಲ್ಲಿದೆ. ನಿಯರ್ಲಿ ಒಂದು 40-45 ಶಾಲೆ ಕೂಡ ನಮ್ಮಂತ ಶಾಲೆಗಳೇ ಇದೆ. ಕಡಿಮೆ ಹಣ ಏನೋ ಒಂದಷ್ಟು ಶಿಕ್ಷಕರಿಗೆ ಅಥವಾ ಬಾಡಿಗೆಗೆ ಅಥವಾ ಇನ್ನೊಂದೇನು ಎಕ್ಸ್ಪೆನ್ಸ್ಗೆ ತಗೊಂಡು ನಾವು ಶಿಕ್ಷಣವನ್ನು ಕೊಡ್ತಿದ್ವಿ. ಸಮಾಜದಲ್ಲಿ ನಮ್ಗೊಂದು ಗೌರವ ಸಿಗ್ಬೇಕು ಅಂತ. ಈಗ ಆದಿಲ್ ಸರ್ ಶಾಲೆ ಮಾಡಿಲ್ಲ ಅಂದ್ರೆ ನೀವೆಲ್ಲ ನಮಸ್ಕಾರ ಹೊಡ್ತಿದ್ರಾ? ನಾನ್ ಸರ್ ನಮಸ್ಕಾರ ಹೊಡ್ತಿದ್ನ? ಎಷ್ಟು ಜನ ಪುಣ್ಯ ಮಾಡಿರ್ಬೇಕು. ನಾಳೆ ಇಷ್ಟೊತ್ತಿಗೆ ಸಾವಿರಾರು ಮಕ್ಳು ಇಲ್ಲಿ 21 ವರ್ಷದಲ್ಲಿ ಓದ್ಕೊಂಡು ಹೋಗಿರ್ತಾರೆ. ಅವರೆಲ್ಲ ನೋಬಲ್ ಶಾಲೆ ನಮ್ಮ ಆದಿಲ್ ಸರ್ ಅಂತ ಹೇಳ್ಕೊಂತಾರಲ್ಲ, ಅಥವಾ ಮ್ಯಾನೇಜ್ಮೆಂಟ್ ಬಗ್ಗೆ, ಶಿಕ್ಷಕರ ಬಗ್ಗೆ ಹೇಳ್ಕೊಂತಾರಲ್ಲ. ಈ ಒಳ್ಳೆಯ ಸದುದ್ದೇಶದಿಂದಾನೇ 100% ಆದಿಲ್ ಸರ್ ನೋಬಲ್ ಸ್ಕೂಲ್ ನಡೆಸ್ತಿದ್ದಾರೆ. ಅವ್ರಿಗೆ, ಅವ್ರ ಮ್ಯಾನೇಜ್ಮೆಂಟ್ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಹಾಗೆ ಈಗ ಎಲ್ಲಾ ಮನೆಗಳಲ್ಲೂ ಪೋಷಕರು ಚೆನ್ನಾಗಿ ಓದ್ಕೊಂಡಿದ್ದೀರಾ, ಶಿಕ್ಷಣವನ್ನ ಚೆನ್ನಾಗಿ ಕೊಡ್ತಿದ್ದೀರಾ. ಇನ್ನ ಕೋಆಪರೇಟ್ ಮಾಡಿ, ತಿಂಗಳಿಗೊಂದ್ಸಾರಿ 15 ದಿವಸಕ್ಕೊಂದ್ಸಾರಿ ಶಾಲೆಗೆ ಬನ್ನಿ. ಮಕ್ಕಳು ಇರ್ಲಿ. ನಮ್ಮ ಹುಡುಗ ಹೇಳಿದ ಮಾತೇ ಕೇಳಲ್ಲ ಸರ್, ನಿಮ್ ಸ್ಕೂಲಲ್ಲಿ ಡಿಸಿಪ್ಲಿನ್ ಕಳ್ಸೋದು, ನಿಮ್ ಮನೇಲಿ ಮಕ್ಕಳು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಶಾಲೆಯವರು ಡಿಸಿಪ್ಲಿನ್ ಕಳ್ಸೋದಾ? ಮಕ್ಕಳಂದ ಮೇಲೆ ಮನೆಯಲ್ಲೂ ಸ್ವಲ್ಪ ಫ್ರೀಡಮ್ ಕೊಡ್ಬೇಕು, ಸ್ವಲ್ಪ ತೋರಿಸ್ಬೇಕು. ಶಾಲೆಗಳಲ್ಲಿ ಕೂಡ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟ್ರಿಕ್ಟ್ ಮಾಡಿದ್ರೆ ಮಕ್ಕಳು ಶಾಲೆಗಳಿಗೆ ಬರಲ್ಲ. ಸ್ವಲ್ಪ ಆಟ ಆಡ್ತಾ ಕಲಿಬೇಕು, ಕಲಿತಾ ಆಟ ಆಡ್ಬೇಕು, ಸ್ವಲ್ಪ ಟೈಮ್ ಓದ್ಬೇಕು, ಸ್ವಲ್ಪ ಟೈಮ್ ಅವ್ರಿಗೆ ನಿಮ್ಮ ಹತ್ರ ಕರ್ಸ್ಕೊಂಡು ಸ್ವಲ್ಪ ಒಳ್ಳೆ ಮಾತುಗಳಲ್ಲಿ ಹೇಳ್ಬೇಕು. ಮತ್ತೆ ಚೆನ್ನಾಗಿ ಓದ್ಕೋಪ, ನಿಮ್ ಫ್ಯೂಚರ್ ಹೆಂಗಿರುತ್ತೆ ಅಂತ ಅವ್ರಿಗೆ ಫ್ಯೂಚರ್ ಬಗ್ಗೆ ಡ್ರೀಮ್ಸ್ ನ ನೀವು ಹೇಳ್ಕೊಡ್ಬೇಕು. ನಿನ್ಗೆ ಏನ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ, ನೆಕ್ಸ್ಟ್ ಏನ್ ಆಕ್ಟಿವಿಟಿಯಲ್ಲಿ ನೀನು ಹೋಗ್ತೀಯಾ, ಹೆಂಗೆ ಏನು, ಅವರು ಆಸೆಗಳನ್ನ ಕೇಳ್ಕೊಂಡಾಗ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಾಗ ಒಳ್ಳೆ ಶಿಕ್ಷಣವನ್ನು ಕೊಡ್ಬೋದು. ಮಕ್ಕಳಿಗೂ ಅನುಕೂಲ ಆಗತ್ತೆ, ಮಕ್ಕಳು ಕೂಡ ಒಳ್ಳೆ ಶಿಕ್ಷಣವನ್ನು ತಗೊಳಕ್ ರೆಡಿ ಇರ್ತಾರೆ. ಜೊತೆಗೆ ನಾನು ಈ ವರ್ಷ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ, ಈಗ ಮಕ್ಕಳಿಗೆ ಮೊಬೈಲ್ ನ ಕೊಡ್ತಿದ್ದೀರಾ, ಟ್ಯಾಬ್ ನ ಕೊಡ್ತಿದ್ದೀರಾ, ಕಂಪ್ಯೂಟರ್ಸ್ ನ ಕೊಡ್ತಿದ್ದೀರಾ, ತಪ್ಪೇನಿಲ್ಲ. ಯಾಕೆಂದ್ರೆ ದೇಶ ಅಭಿವೃದ್ಧಿ ಹೊಂದುತ್ತಾ ಇದೆ, ಟೆಕ್ನಾಲಜಿ ಇಡೀ ಪ್ರಪಂಚದಲ್ಲೇ ತಾಂಡವಾಡ್ತಾ ಇದೆ. ಅದು ಭಾರತ ಕೂಡ ತುಂಬಾ ಮುಂದುವರೆದಿದೆ ಟೆಕ್ನಾಲಜಿಯಲ್ಲಿ.
ಆದ್ರೆ ಮೊಬೈಲ್ ಕೊಟ್ರೆ ಮೊಬೈಲಲ್ಲಿ ಮಕ್ಳು ಏನ್ ನೋಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ ನಿಮ್ಗೆ. ಯಾಕಂದ್ರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಅಂದ್ರೆ ಅದು ಒಳ್ಳೇದ್ ಬರುತ್ತಾ ಕೆಟ್ಟದ್ ಬರುತ್ತಾ ನಿಮ್ಗೆ ಗೊತ್ತಿದೆ. ತೆಗಿತಾ ಇದ್ರೆ ಬರ್ತಾ ಇರ್ತದೆ. ಅದೇನು ನೀವು ಯಾವ ಸಬ್ಜೆಕ್ಟ್ ಅದೇನ್ ಬೇಕಾಗಿಲ್ಲ. ಅವ್ರು ಯಾವ್ದೋ ಒಂದು ಸೈನ್ಸ್ ಯಾವ್ದೋ ಒಂದು ಎಕ್ಸ್ಪೋ ನೋಡೋಣ ಅಥವಾ ಯಾವ್ದೋ ಒಂದು ಆರ್ಟಿಕಲ್ ಬರೋಣ ಅಂತ ಒಂದು ಓಪನ್ ಮಾಡಿದ್ರೆ ಅದು ಬೇರೆ ಬೇರೆ ಎಲ್ಲ ತೋರಿಸ್ತದೆ. ಮಕ್ಳಿಗೆ ಏನ್ ಗೊತ್ತಾಗತ್ತೆ? ನೀವೇನ್ ಮಾಡ್ತೀರ, ಮೊಬೈಲ್ ಕೊಟ್ಬಿಟ್ಟು ಏನೋ ಮಾಡ್ಕೊಳಪ್ಪ ಅಂತ ನೀವೇನು ಅಡುಗೆ ಕೆಲಸ ಮಾಡ್ಕೊಂಡು ಇಲ್ಲಿ ಇನ್ನೊಂದೇನೋ ಮಾಡ್ಕೊಂಡಿದ್ರೆ ಮಕ್ಳು ಏನ್ ಮಾಡೋದು ನಿಮ್ಗೆ ಗೊತ್ತಾಗಲ್ಲ. ದಯವಿಟ್ಟು ಮಕ್ಕಳಿಗೆ ಮೊಬೈಲು, ಟ್ಯಾಬು, ಕಂಪ್ಯೂಟರ್ ಕೊಟ್ಟಾಗ ಸ್ವಲ್ಪ ಮಕ್ಕಳನ್ನ ಗಮನಿಸಿ ಏನ್ ನೋಡ್ತಾರೆ, ಏನ್ ನೋಡ್ಬಾರ್ದು. ಒಂದ್ 10 ನಿಮಿಷ 5 ನಿಮಿಷ ಏನ್ ಕೆಲಸ ಇದೆ ಮೊಬೈಲ್ ಕೊಡ್ಬೇಕು, ರಿಟರ್ನ್ ತಗೋಬೇಕು. ನೀವೇನೋ ಕೆಲಸ ಇದೆ, ಅಡಿಗೆ ಕೆಲಸ ಇದೆ, ನೀವೇನೋ ಟಿವಿ ನೋಡ್ಬೇಕು, ನೀವೇನೋ ರಿಲೇಷನ್ಸ್ ಹೋಗಿದ್ದಾರೆ, ಇಲ್ಲಿ ಎಲ್ಲ ಹೋಗ್ಬೇಕು ಅಂತ ಮಗು 1 ಅವರ್ 2 ಅವರ್ ಮೊಬೈಲ್ ಕೊಟ್ಬಿಟ್ಟು ನೀವೆಲ್ಲ ಕೂತ್ಕೊಂಡು ಮಗು ಎಲ್ಲ ರೂಮಲ್ಲಿ ಕೂತ್ಕೊಂಡ್ರೆ ಆ ಮಗು ಬಾಗಿಲು ಹಾಕೊಂಡು ಮತ್ತೆ ಏನೇನ್ ಮಾಡುತ್ತೋ ನಿಮ್ಗೆ ಗೊತ್ತಾಗೋದಿಲ್ಲ. ಈಗ ಮಕ್ಳು ಹುಟ್ತಾನೆ ಬುದ್ಧಿವಂತರು, ಗೊತ್ತಿದೆಯಲ್ಲ ನಿಮ್ಗೆ, ಭಾರಿ ಶಾರ್ಪ್. ಓದೋದ್ರಲ್ಲಿ ಬಿಟ್ರೆ ಮಿಕ್ಕ ಎಲ್ಲದ್ರಲ್ಲಿ ಏನ್ ಬೇಕಾದ್ರೂ ಮಾಡಿ, ಏನಾದ್ರೂ ಹೇಳಿ, ನೀವ್ ಭಯ ಬಿಡ್ಬೇಕು ನಮ್ಮ ಮಗು ಇದು ಮಾಡ್ತಾನ ಅಂತ. ಎಲ್ಲ ಮಾಡ್ತಾರೆ. ಓದೋ ಟೈಮಲ್ಲಿ ಮಾತ್ರ ಹೊಟ್ಟೆ ನೋವು ಬರುತ್ತೆ, ಕಣ್ಣು ನೋವು ಬರುತ್ತೆ, ಕಿವಿ ನೋವು ಬರುತ್ತೆ, ಏನೇನೋ ಆಗ್ಬಿಡ್ತಾರೆ ಅವ್ರಿಗೆ ಅಲ್ವಾ. ದಯವಿಟ್ಟು ಟೆಕ್ನಾಲಜಿ ವಿಷಯದಲ್ಲಿ ಮಕ್ಕಳು ಮೊಬೈಲ್ ಕೊಟ್ಟಾಗ ಬೇರೆ ಗಮನಿಸ್ತಾ ಇದ್ದಾರೆ, ನಿಮ್ಗೆ ಅದನ್ನ ಹೇಳ್ಬಾರ್ದು. ಸಣ್ಣ ಸಣ್ಣ ಮಕ್ಕಳು ಕೂಡ ಏನೇನೋ ಮೆಸೇಜ್ಗಳನ್ನ ಕೊಟ್ಟು, ಈ 5ನೇ ಕ್ಲಾಸ್ ಮಕ್ಕಳು, 3ನೇ ಕ್ಲಾಸ್ ಮಕ್ಕಳು, 7ನೇ ಕ್ಲಾಸ್ ಮಕ್ಕಳು, 10ನೇ ಕ್ಲಾಸ್ ಮಕ್ಕಳೆಲ್ಲ ಬೇರೆ ಬೇರೆ ತರ ನಿಮ್ಗೆ ಹೇಳ್ಬಾರ್ದು. ಯಾಕಂದ್ರೆ ಲೇಡೀಸ್ ಇದ್ದೀರಿ, ಹೇಳಿದ್ರೆ ಬೇಜಾರ್ ಮಾಡ್ಕೊಂತೀರಾ. ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ. ಮೊಬೈಲ್ಸ್ ಕೊಟ್ಟಾಗ ಮಕ್ಕಳನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ಅವ್ರಿಗೇನೋ ಆರ್ಟಿಕಲ್ ಕೊಟ್ಟು ಆರ್ಟಿಕಲ್ ಬರೀ, ಯೂಟ್ಯೂಬ್ ಅಲ್ಲಿ ಇನ್ನೇನೋ ಮೆಸೇಜ್ ಪ್ರೋಗ್ರಾಮ್ ನೋಡೋದಕ್ಕೆ ಕೊಡಿ, ಅಥವಾ ಯಾವ್ದೋ ಒಂದು ಕಾರ್ಟೂನ್ ನೋಡಕ್ ಒಂದು 10 ನಿಮಿಷ 20 ನಿಮಿಷ ಅರ್ಧ ಗಂಟೆ ಕೊಟ್ಟಾಗ ನಿಮ್ ಗಮನ ಮಕ್ಕಳ ಮೇಲೆ ಇರ್ಲಿ. ಮಕ್ಕಳು ಮೊಬೈಲ್ ಅಲ್ಲಿ ಏನ್ ನೋಡ್ತಿದ್ದಾರೆ, ಏನ್ ನೋಡ್ತಾ ಇದ್ದಾರೆ ಅಂತ ಗಮನಿಸಿ. ಮಗುಗೆ ಇದು ಮಾಡ್ಬೇಡ ಅಂದ್ರೆ ಅದನ್ನೇ ಮಾಡೋಣ, ಏನಿದೆ ನೋಡೋಣ ಅಂತಾರೆ. ಹಾಗಾಗಿ ಸ್ವಲ್ಪ ಅದನ್ನ ಗಮನಿಸ್ಕೊಂತೀರಾ. ಆದ್ರೆ ಈಗ ಇಷ್ಟೊಂದು ಕಾರ್ಯಕ್ರಮ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇದೆ. ನಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೂ, ಸ್ಟಾಫ್ ಅವ್ರಿಗೂ ಒಳ್ಳೆ ಕಾರ್ಯಕ್ರಮಗಳನ್ನ ಈ ವರ್ಷ ತುಂಬಾ ಚೆನ್ನಾಗಿ ಕೊಡ್ತಿದ್ರು. ನಾನು ಕೂಡ ಒಂದು ಸುಮಾರು ಒಂದು 10-15 ಪ್ರೋಗ್ರಾಮ್ ನೋಡಿದೆ, ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ. ನೀವೆಲ್ಲ ಸಹಕಾರ ಕೊಡಿ. ಇದೆಲ್ಲ ಮಕ್ಳಿಗೆ ಉತ್ತೇಜನ ಕೊಡುವಂತ ಕಾರ್ಯಕ್ರಮ, ಸಾಮಾಜಿಕ ಕಳಕಳಿಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ. ಕೆಲವು ಕಾರ್ಯಕ್ರಮ ನಾವು ಇದ್ಯಾವುದೋ ಸ್ಕೂಲ್ ಡೇ ಅಂತ ಇದಕ್ಕೆ ಒಂದಷ್ಟು ದುಡ್ಡು ತಗೊಂತೀವಿ, ಏನು ಕಾಸ್ಟ್ಯೂಮ್ಸ್ಗೋ ಇನ್ನೊಂದು ಅರೇಂಜ್ಮೆಂಟ್ಸ್ಗೋ. ಬೇರೆ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ತಗೊಳ್ಳಲ್ಲ. ಏನಂದ್ರೆ ಒಂದು ಸಮಾಜದ ಕಳಕಳಿಯಿಂದ ಸಮಾಜದಲ್ಲಿ ಒಳ್ಳೇದಾಗ್ಲಿ, ಸಮಾಜಕ್ಕೆ ಒಳ್ಳೇದಾಗ್ಲಿ ಉದ್ದೇಶದಿಂದ ನಾವು ಕಾಸು ಖರ್ಚು ಮಾಡಿ ಸಂಸ್ಥೆಗಳು ನಡೆಸ್ಕೊಂಡು ಒಂದು ಒಳ್ಳೆ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತೀವಿ. ಸಮಾಜಕ್ಕೆ ಅನುಕೂಲ ಆಗತಕ್ಕಂಥದ್ದು, ಮಕ್ಕಳಿಗೆ ಅನುಕೂಲ ಆಗ್ತದ್ದು, ಪೋಷಕರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಪೋಷಕರು ಕಲಿಯೋದು ಅಷ್ಟೇ ಇರುತ್ತೆ ಅಂತ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ದಯವಿಟ್ಟು ನೀವು ಎಲ್ಲ ಸಹಕಾರ ಮಾಡ್ತೀರಿ ಅಂತ ಕೋರ್ತಾ ನಾನು ಮಾತನ್ನು ಮುಗಿಸ್ತೀನಿ.